ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಮಾಹಿತಿ ನೀಡಿ ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದರೆ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಅಂದರೆ ಈ ಸಂಸ್ಥೆಯಲ್ಲಿ ಏನಾದರೂ 1,075 ಪೋಸ್ಟನ್ನು ಕರೆದಿದ್ದಾರೆ. ಮತ್ತು ಈ ಜಾಬ್ ಲೊಕೇಶನ್ ಬಂದು ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಏನೇ ಇರುತ್ತೆ. ಪೋಸ್ಟ್ ನೇಮ್ ಬಂದು ಹವಾಲ್ದಾರ್ ಮತ್ತು MTS ಅಂತ. ಇದ್ರ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಅಂದರೆ ಪ್ರತಿ ತಿಂಗಳು ಅಂದರೆ ಆ್ಯಸ್ ಪರ್ ನಾಮ್ಸ್ ಪ್ರಕಾರ ಅಂದರೆ ಆರ್ಗನೈಸೇಷನ್ ಪ್ರಕಾರ ಆ ಹುದ್ದೆ ತಕ್ಕಂತೆ ಸ್ಯಾಲ್ರಿ ಇರುತ್ತೆ. ಈ ಹುದ್ದೆಗೆ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಮತ್ತು ಏಜ್ ಲಿಮಿಟ್ ಎಷ್ಟಿರ್ಬೋದು ಮತ್ತು ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಡ್ಬೋದು ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತೆ ಮತ್ತು ಅಪ್ಲೈ ಮಾಡೋಕ್ಕೆ ಡೇಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದೆಲ್ಲ ತಿಳ್ಕೊ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ ಕಡೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮುಂಬರೋ ವಿಡಿಯೋಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ತಿಳಿದುಕೊಳ್ಳೋಣ. ಮೊದಲನೇದಾಗಿ SSC ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಪೋಸ್ಟ್ ನೇಮ್ ಒಂದು MTS ಅಂತ ಮತ್ತು SSC ಹವಾಲ್ದಾರ್ ಅಂತ. ನಂಬರ್ ಆಫ್ ಪೋಸ್ಟ್ ಬಂದು ವೇಕೆನ್ಸೀಸ್ ಬಿಂಗ್ ಕಲೆಕ್ಟೆಡ್ ಅಂದರೆ MTS ಅನ್ನು ಮುಗಿದಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಹವಾಲ್ದಾರ್ ಬಂದು 1,075 ಪೋಸ್ಟನ್ನು ಇವೆ ಟೋಟಲ್ ಆಗಿ. ನೆಕ್ಸ್ಟ್ SSC ರಿಕ್ವೈರ್ಮೆಂಟ್ 2025 ಎಲಿಜಿಬಿಲಿಟಿ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕಪ್ಪ ಅಂತಂದರೆ ಆ್ಯಸ್ ಪರ್ SSC ಅಫಿಷಿಯಲ್ ನೋಟಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಕಂಪ್ಲೀಟ್ 10th ಫ್ರಮ್ ಎನಿ ಆಫ್ ಆರ್ಗನೈಸ್ಡ್ ಬೋರ್ಡ್ ಆರ್ ಯೂನಿವರ್ಸಿಟಿ. ಅಂದರೆ ಈ SSC ಹವಾಲ್ದಾರ್ ಅಥವಾ MTS ಜಾಬ್ ಹಾಕ್ಬೇಕಂತಂದರೆ ನೀವು SSLCಯನ್ನು ಮುಗಿಸಿದ್ರೆ ಹಾಕ್ಬೋದು. ಮತ್ತು ಏಜ್ ಲಿಮಿಟ್ ಎಷ್ಟಿರಬೇಕಪ್ಪ ಅಂತ ನೋಡೋದಾದರೆ ಆ್ಯಸ್ ಪರ್ ದಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 18 ಇಯರ್ಸ್ ಅಂದರೆ 18 ವರ್ಷ ಮಿನಿಮಮ್ ಇರಬೇಕು. ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ 27 ಇಯರ್ಸ್ ಅಂದರೆ ಮ್ಯಾಕ್ಸಿಮಮ್ 27 ಇಯರ್ಸನ್ನು ಮೀರಿರಬಾರ್ದು. ಆ್ಯಸ್ ಆನ್ 1 ಜುಲೈ 2025 ಇದರೊಳಗಡೆ ನೀವು 27 ವರ್ಷ ಒಳಗಡೆ ಇದ್ದರೆ ನೀವು ಹಾಕ್ಬೋದು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಅಂದರೆ ವಯಸ್ಸಿನ ಸಡಿಲಿಕೆ ಕೊಟ್ಟಿರ್ತಾರೆ. ಮತ್ತು SC or ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಮತ್ತು PWBD UR ಇವರಿಗೆ 10 ವರ್ಷ ಮತ್ತು PWBD OBC ಕ್ಯಾಂಡಿಡೇಟ್ಸ್ಗೆ 13 ವರ್ಷ ಕೊಟ್ಟಿರ್ತಾರೆ. ಮತ್ತು PWBD SC or ST ಕ್ಯಾಂಡಿಡೇಟ್ಸ್ಗೆ 15 ವರ್ಷ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ SC ST ಮತ್ತು PWBD ಮತ್ತು ಎಕ್ಸ್ ಸರ್ವಿಸ್ಮೆನ್ ಅಥವಾ ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿ ಫೀ ಇರುವುದಿಲ್ಲ. ಅಂದರೆ ಕೂಡ ನೀವು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು ಡೈರೆಕ್ಟಾಗಿ. ಮತ್ತು ಜನರಲ್ ಅಥವಾ OBC EWS ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂದರೆ 100 ರೂಪಾಯಿ ಇರುತ್ತೆ. ಮೋಡ್ ಆಫ್ ಪೇಮೆಂಟ್ಗೆ ಬಂದು ಆನ್ಲೈನ್ ಇರುತ್ತೆ. ಇದು ಆಫ್ಲೈನಲ್ಲಿ ಇರೋಲ್ಲ. ಅಪ್ಲಿಕೇಶನ್ ಹಾಕಿದ ನಂತರ ಆನ್ಲೈನಲ್ಲೇ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಈ ಜಾಬ್ಗೆ ನೀವು ಹೇಗೆ ಸೆಲೆಕ್ಟ್ ಮಾಡ್ಕೋತಾರಪ್ಪ ಅಂತಂದರೆ ಅವರು MTS ಪೋಸ್ಟ್ ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಮತ್ತು ಹವಾಲ್ದಾರ್ ಪೋಸ್ಟಿಗೆ ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ಅಂದರೆ CBT ಇರುತ್ತೆ. ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದರೆ PET ಇರುತ್ತೆ. ಆ್ಯಂಡ್ PST ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ಇವು 3 ಹಂತವಾಗಿ ಮಾಡಿಕೊಂಡು ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದರೆ ಯಾವಾಗ ಸ್ಟಾರ್ಟ್ ಆಗೋಪ್ಪ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಯಾವಾಗ ಎಂಡ್ ಆಗುತ್ತೆ ಮತ್ತು ಅಪ್ಲಿಕೇಶನ್ ಪೇ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿರ್ತಾರೆ. ಮತ್ತು ನೀವು ಏನಾದರೂ ಕರೆಕ್ಷನ್ ಯಾವಾಗ ಡೇಟ್ ಚೇಂಜ್ ಅಂದರೆ ನೀವೇನಾದರೂ ಎಡಿಟ್ ಆಪ್ಷನಲ್ಲಿ ಅಥವಾ ಅಪ್ಲಿಕೇಶನ್ ಪೇ ಏನಾದರೂ ಕರೆಕ್ಷನ್ ಇದ್ದರೆ ಮತ್ತು ಏನಾದರೂ ಚಾರ್ಜ್ ಕಟ್ಟಿ ನೀವು ದಿನನ ಎಡಿಟ್ ಮಾಡಿ ನೀವು ಮತ್ತು ಅಪ್ಲಿಕೇಶನ್ನ ಫಾರ್ಮ್ನ ಕರೆಕ್ಷನ್ ಮಾಡ್ಕೋಬೋದು. ಮತ್ತು ಎಕ್ಸಾಮ್ ಯಾವಾಗಿರುತ್ತೆ ಅಂತ ನೋಡೋದಾದರೆ ಮೊದಲಾಗಿ ಸ್ಟಾರ್ಟ್ ಡೇಟು ಅಪ್ಲೈ ಆನ್ಲೈನ್ ಅಂದರೆ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 26/6/2025 ಅಂದರೆ ಜೂನ್ 26/2025 ಸ್ಟಾರ್ಟ್ ಆಗುತ್ತೆ. ಮತ್ತು ಲಾಸ್ಟ್ ಡೇಟ್ ಬಂದು 24 ಜುಲೈ 2025 ಕೊನೆಗೊಳ್ಳುತ್ತೆ. ಮತ್ತು ಲಾಸ್ಟ್ ಡೇಟು ಪೇ ಇದೆ ಅಪ್ಲಿಕೇಶನ್ ಫೀ ಯಾವಾಗ ಅಪ್ಲಿಕೇಶನ್ ಫೀ ಯಾವಾಗ ಲಾಸ್ಟ್ ಡೇಟ್ ಇರುತ್ತಪ್ಪ ಅಂತಂದರೆ 25 ಜುಲೈ 2025 ಇರುತ್ತೆ. ನಂತರ ಡೇಟ್ಸ್ ಆಫ್ ವಿಂಡೋ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಅಂದರೆ ಕರೆಕ್ಷನ್ ಯಾವಾಗ ಇರುತ್ತಪ್ಪ ಅಂತಂದರೆ 29 ಜುಲೈ 2025ರಿಂದ 31 ಜುಲೈ 2025 ನಿಮ್ಮನ್ನ ಅಂದರೆ ಚಾರ್ಜ್ ಕಟ್ಟಿ ನೀವು ಕರೆಕ್ಷನ್ನ ಮಾಡ್ಕೋಬೋದು. ಮತ್ತು ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಯಾವಾಗಿರುತ್ತಪ್ಪ ಅಂದರೆ ಎಕ್ಸಾಮ್ ಯಾವಾಗ ಇರ್ಬೋದು ಅಂತಂತ ಟೆಂಟೇಟಿವ್ ಅನ್ನು ಕೊಟ್ಟಿರ್ತಾರೆ. 20 ಸೆಪ್ಟೆಂಬರ್ ಟು 24 ಅಕ್ಟೋಬರ್ 2025 ಒಳಗಡೆ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ದಾರೆ. ಇಷ್ಟು ಈ SSC MTS ಅಥವಾ ಹವಾಲ್ದಾರ್ನ ಉದ್ಯೋಗ ಮಾಹಿತಿ. ಮತ್ತಷ್ಟು ಇದಂಥ ಉದ್ಯೋಗ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜನಸ್ ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.